ಚಂದ ಇದೆ. ದಿಸ್ ಇಸ್ ಅ ಥಿಂಗ್. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜನ ಕನೆಕ್ಟ್ ಆಗೋದು ಏನು ಮಾಡ್ಬೇಕಂದ್ರೆ ಈಗಲೂ ನಾನು ಕೇಳಿದ್ರೆ ನನ್ನ ಲೈಫಲ್ಲಿ ಫೇವ್ರೇಟ್ ಏನಂತ ಹೇಳಿದ್ರೆ ನಾನು ಅದನ್ನೇ ಹೇಳೋದು. ಯಾರಿಗಾದ್ರೂ ಅಷ್ಟೇ, ನಮ್ಮ ಹಳ್ಳಿ, ನಮ್ಮ ಫ್ರೆಂಡ್ಸು, ಅವ್ರು ಹೇಗೆ ಜೀವನ ಶೈಲಿ ಹೆಂಗಿತ್ತು ಆ ಟೈಮಲ್ಲಿ. ಆ್ಯಂಡ್ ಎಷ್ಟು ನಾರ್ಮಲ್ ಆಗಿ ಅವಾಗೆಲ್ಲ 8:30 9ಗೆಲ್ಲ ಮಲ್ಬಿಡೋರು. 7ಗೆ ಜಮೀನಿಗೆ ಹೋದರೆ 1 hour ಹಂಟಿಂಗ್, ಹಾಫ್ ಅನ್ ಅವರ್ ಟು 45 ಮಿನಿಟ್ಸಲ್ಲಿ ಕುಕ್ ಮಾಡಿಲ್ಲ ತಿನ್ಬಿಟ್ಟು ದೆನ್ ದೇ ಟು ಗೋ ಫಾರ್ ಸ್ಲೀಪ್. ಬಟ್ ವಾಟ್ ಇಫ್ ದೇ ಡಿಡ್ಂಟ್ ಗೆಟ್ ಎನಿಥಿಂಗ್ ಅಂದ್ರೆ ಆ ದಿವಸ ಏನು ಸಿಕ್ಕಿಲ್ಲ ಅಂದ್ರೆ? ದಟ್ ಈಸ್ ದೇರ್ ಇಸ್ ಆಲ್ವೇಸ್ ಹಂಟಿಂಗ್ ಅಂದರೆ ಎವ್ರಿ ಡೇ ಸಿಗಲ್ಲ. ಹಂಟಿಂಗ್ ಕೂಡ ಅಷ್ಟು ಈಸಿ ಅಲ್ಲ ಅದು. ಹಂಟಿಂಗ್ನೂ ಅಷ್ಟು ಈಸಿ ಅಲ್ಲ, ರೇರಾಗಿ ಸಿಗುತ್ತೆ. ಅಂದರೆ ಐ ಥಿಂಕ್ ಆ ಟೈಮಲ್ಲಿ ರಾಬಿಟ್ಸ್ ಜಾಸ್ತಿ ಹೊಡಿತಾ ಇದ್ರು. ಸೊ ಬೇರೆ ಎಲ್ಲ ಅನಿಮಲ್ ಯಾವುದಾದ್ರೂ ಅಷ್ಟು ಈಸಿ ಇರ್ತಿರ್ಲಿಲ್ಲ ಹಂಟಿಂಗ್ ಮಾಡೋದು, ತುಂಬಾ ಕಷ್ಟ ಇರೋದು. ಟ್ರೇಲರ್ ಅಲ್ಲಿ ನೋಡಿದೆ, ನಾನು ಏನು ಅನ್ಕೊಂಡೆ ಗೊತ್ತಾ, ಅಷ್ಟೆಲ್ಲ ಫೈಟಿಂಗ್ ಎಲ್ಲ ಇದೆ ನೋಡಿ, ಲವ್ ಸ್ಟೋರಿ ಇಲ್ವೇನೋ ಅಂತ ಅನ್ಕೊಂಡು. ನೀವು ನೋಡಿದ್ರೆ ಲವ್ ಸ್ಟೋರಿ ಇದೆ, ಲವ್ ಸ್ಟೋರಿ ಅಂದ್ರೆ ಇರುತ್ತೆ, ಸ್ವಲ್ಪ ಇರುತ್ತೆ ಅಂತ ಅಂದೆ. ಸರ್ ಹೇಳಿದ್ರಿ ಈಗ ಮೇನ್ ಲವ್ ಸ್ಟೋರಿ ಅಂತ. ಹೇಗಿತ್ತು ಕೆಮಿಸ್ಟ್ರಿ ಅಂತ ಹೇಳೋದಾದ್ರೆ? ಕೆಮಿಸ್ಟ್ರಿ ಇದೊಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಏನು ಓವರ್ ಆಗಿ ರೊಮ್ಯಾಂಟಿಸೈಸಿಂಗ್ ಎಲ್ಲ ಇಲ್ಲ. ಆ ಕಾಲದಲ್ಲಿ ಹೆಂಗಿತ್ತು ಅದೇ ಥರ ಇದೆ, ನೋಡೋದು ಹೋಗೋದು. ಇಟ್ ವಾಸ್ ವೆರಿ ಕ್ಯೂಟ್. 1990s 2000 ಹೆಂಗೆ ಕಾಲೇಜ್ ಲವ್ ಸ್ಟೋರಿ ಹೆಂಗಿರ್ತಿತ್ತು ಅಂದರೆ ಐ ಥಿಂಕ್ ಮಾತಾಡೋದೇ ಕಡಿಮೆ, ಮಾತಾಡಕ್ಕೆ ಹೆದರ್ಕೊಳ್ತಾ ಇದ್ರು. ಫೋನ್ಸ್ ಇರ್ಲಿಲ್ಲ, ಹೌದು ಕರೆಕ್ಟಾ? ಒಂದು ನೋಡಿದ್ರೆ ಆಯ್ತು, ಸ್ಮೈಲ್ ಕೊಟ್ರೆ ಅದೊಂಥರ ಓಕೆ, ಆ ಹುಡುಗಿ ನನ್ನೋಳಪ್ಪ ಅಷ್ಟೇ, ಮುಗೀತಲ್ಲ. ಓಕೆ ನೆಕ್ಸ್ಟ್ ಹೌದು, ಕಾಲೇಜು ಬಾಯ್ಸ್ ಎಲ್ಲ ಹಂಗೆ ತಾನೆ. ಓಕೆ ಇದು ಇವಳು ನನ್ನೋಳು, ಅವಳು ಇಲ್ಲೋಳು. ಸೊ ಇದು ಕ್ಯಾಲ್ಕುಲೇಷನ್ ಅವ್ರಲ್ಲ, ಮಾತಾಡ್ತಿರಲ್ಲ, ಅವ್ರಿಗೆ ಹೇಳೇ ಇರಲ್ಲ, ಇವರೇ ಡಿಸೈಡ್ ಮಾಡ್ಕೊಳ್ಬೇಡದು ನನ್ನ ಹುಡುಗಿ ಅಂತ. ಅಷ್ಟೇ. ದಟ್ ಈಸ್ ಅ ಡಿಫ್ರೆಂಟ್ ಫೀಲಿಂಗ್ ಆಫ್ ಲವ್ ಅಷ್ಟೇ. ಐ ಥಿಂಕ್ ಆ ಕಾಲಘಟ್ಟದಲ್ಲಿ ಇರೋದ್ರಿಂದ 1990s ಇರೋದ್ರಿಂದ ಇಟ್ಸ್ ಎ ವೆರಿ ಪ್ಯೂರ್ ಸಿಂಬಾಲಿಕ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಅಷ್ಟೇ, ನೋಟದಲ್ಲೇ ಎಕ್ಸ್ಚೇಂಜ್ ಮಾಡೋದು, ಆ ಥರ ಲವ್ ಸ್ಟೋರಿ. ಓಕೆ, ತುಂಬಾ ಎಂಜಾಯ್ ಮಾಡಿದ್ರೆ ನೀವು ಅದೆಲ್ಲ? ಕಾಲೇಜ್ ಲೈಫಲ್ಲಿ ನೀವು ಆ ಥರ ಎಲ್ಲ ಎಂಜಾಯ್ ಮಾಡಿದ್ರಾ? ನಾನು ಅಂಥದ್ದೆಲ್ಲ ಇದ್ದೇ ಇರುತ್ತೆ ಏನು, ಬಟ್ ಇಷ್ಟು ಲೈಕ್ ಏನು ದೊಡ್ಡ ಮಟ್ಟಕ್ಕೆ ಅಂಥದ್ದೆಲ್ಲ ಇರಲಿಲ್ಲ. ಇತ್ತು, ದೇರ್ ವರ್ ಫೈಟ್ಸ್, ದೇರ್ ವರ್ ಫನಿ ಮೊಮೆಂಟ್ಸ್ ಎಲ್ಲ. ನಾವು ಹೋಗ್ತಾ ಇರುವಾಗ ಯಾರೋ ಚಿಡಾಯಿಸೋದು ಹಿಂದೆಯಿಂದ. ಅಯ್ಯೋ, ನಾನು ಆ್ಯಕ್ಚುಲಿ ನನ್ನ ಹತ್ರ ಅಷ್ಟು ಯಾರಾದರೂ ಅವಳು ನನ್ನವಳು ಥರ ಹೇಳೋದು ಕಾಲೇಜ್ ಲೈಫಲ್ಲಿ ಹೇಳಿದ್ರು. ಬಟ್ ದ ಪ್ರಾಬ್ಲಮ್ ಇಸ್ ಸರ್, ನನ್ಗೆ ಹೇಳಿದ್ರೆ ನಾನು ನೋಡಿಯಕ್ಕೆ ಹೋಗ್ತಾ ಇದ್ದೆ, ಬರ್ತಾ ಇರಲಿಲ್ಲ ಯಾರು. ಇವ್ರು ನೋಡಿ ಮಾತಾಡೋದು ನೋಡಿ ಹೆದರ್ಕೊಂಡು ಮೇ ಬಿ ಹುಡುಗರು ಹೇಳ್ತಾನೆ ಇರಲಿಲ್ಲ ಅನ್ಸುತ್ತೆ. ಇಲ್ಲ, ಆ ಥರ ಎಲ್ಲ ಇಲ್ಲ. ಬಟ್ ಇತ್ತು, ದ ಮೊಮೆಂಟ್ಸ್ ವರ್ ದೇರ್. ಎಸ್, ಓಕೆ. ಹಾಗಿದ್ರೆ ಪ್ರೊಡಕ್ಷನ್ ಹೌಸ್ ಕೂಡ ನಿಮ್ಮದೇ, ಸೊ ಡಬಲ್ ಜವಾಬ್ದಾರಿ ಅಂತ ಹೇಳ್ಬೋದು. ಕ್ಯಾಸ್ಟಿಂಗ್ ಎಲ್ಲ ನೀವೇ ಮಾಡಿದ್ದ? ಸೊ ಪಾತ್ರಗಳನ್ನೆಲ್ಲ ಆಯ್ಕೆ ಮಾಡಿದ್ದು ನೀವೇನಾ? ನಾನು ನಮ್ಮ ಡೈರೆಕ್ಟರ್ ಕೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾವಿಬ್ರು ಡಿಸ್ಕಷನ್ ಇರ್ತಾ ಇದ್ವಿ. ಅಂದರೆ ಈ ರೋಲ್ಗೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿಕೊಂಡು ನಾವಿಬ್ರು ಸೇರಿಬಿಟ್ಟು ನಾವು ಫೈನಲೈಸ್ ಮಾಡ್ತಾ ಇದ್ವಿ. ಓಕೆ, ನೀವು ಈ ಸ್ಟೋರಿ ಒಪ್ಪಕ್ಕೆ ಏನೊಂದು ಪಾಯಿಂಟ್ ರೀಸನ್ ಅಂತ ಹೇಳ್ಬೋದು? ಇಲ್ಲ, ಸ್ಟೋರಿ ಅಂದರೆ ಇದು ನಾನು ಹೇಳ್ದಂಗೆ ಸ್ಟೋರಿ ಲೈನ್ ಸ್ಟೋರಿ ನಿಮ್ಮದೇ, ನೀವೇ ರೆಫರ್ ಮಾಡಿ ಸ್ಟೋರಿ. ನಾನು ಐ ಥಿಂಕ್ ನಮ್ಮ ವೆಂಕಟೇಶ್ ಒಂದು ಸ್ಟೋರಿ ಮಾಡಿದ್ರು ನನಗೆ. ಅಗೈನ್ ಲವ್ ಸ್ಟೋರಿ ಅದು. ಸೊ ನನಗೆ ಐ ಥಿಂಕ್ ಪ್ಯೂರ್ ಲವ್ ಸ್ಟೋರಿ. ಅಗೈನ್ ಅವ್ರೇನು ಹೇಳ್ತಾ ಇದ್ದಾರೆ, ವೆರಿ ಮಾಡರ್ನ್ ಲವ್ ಸ್ಟೋರಿ ಟೈಪ್, ಅದು ಬೇಡ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ವಿ. ಅಂದರೆ ಮಾಡೋಣ ಬಟ್ ನಾಟ್ ನಾವು. ಸೊ ಒಂದು ಲೈನ್ ರೆಡಿ ಇದೆ, ಈ ಸ್ಟೋರಿಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಕ್ಯಾಲ್ಕುಲೇಷನ್ ಮಾಡಿ ದೆನ್ ವಿ ಸ್ಟಾರ್ಟೆಡ್ ಕರಿಕಾಳ. ಸೊ ಆ ಥರ ಆಗಿದೆ. ಓಕೆ, ನೀವು ಹೇಗೆ ಪಾತ್ರ ಒಪ್ಪಿದ್ದು? ಸಿನಿಮಾಗೆ ಬಂದಿದ್ದು ಹೇಗೆ? ಈ ಸಿನಿಮಾಗೆ ಆ್ಯಕ್ಚುಲಿ ನನಗೆ ನಮ್ಮ ಕಡೆ ಒಬ್ಬರು ಬಾಲಾ ಸರ್ ಅಂತ ಇದ್ದಾರೆ, ಬಾಲಣ್ಣ ಅಂತ ಇದ್ದಾರೆ, ನನ್ನ ಚೈಲ್ಡ್ಹುಡ್ಡಿಂದ ನೋಡಿದವರು. ಸೊ ಅವರು ನನಗೆ ಹೇಳಿಲ್ಲ ನಾನು ರೆಫರ್ ಮಾಡಿದ್ದೀನಿ ಅಂತ, ಬಟ್ ಐ ಥಿಂಕ್ ನನ್ನ ರೆಫರೆನ್ಸ್ ಅವ್ರು ಕೊಟ್ಟಿರೋದು. ಸೊ ಅವರು ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆಗು ಇದ್ದಾರೆ, ಅವ್ರು ರೆಫರೆನ್ಸ್ ಕೊಟ್ಟಿರೋದು ನಂಗೆ ಹೇಳಲಿಲ್ಲ. ನಂಗೆ ಸಡನ್ನಾಗಿ ಒಂದಿನ ವೆಂಕಿ ಸರಿಂದ ಕಾಲ್ ಬರುತ್ತೆ, ಮ್ಯಾಮ್ ಹೀಗೆ ಇಂದಿರಾನಗರಲ್ಲಿ ನಾವು ಮೀಟಿಂಗ್ ಇಟ್ಕೊಂಡು, ಸರಿ ಸರ್ ಬರ್ತೀನಿ ಅಂತ. ಈ ಥರ ಕ್ಯಾರೆಕ್ಟರ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಅವ್ರದ್ದು ಶೂಟಿಂಗ್ ಆ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು, ಒಂದು ಪೋರ್ಷನ್ನು ಶೂಟಿಂಗ್ ಎಲ್ಲ ಆಗಿ ಸರ್ ಏನೋ ಕಾಲ್ ಫ್ರ್ಯಾಕ್ಚರ್ ಮಾಡಿಕೊಂಡು ಅದನ್ನು 6 ತಿಂಗಳು ಮುಂದೆ ತಳ್ಳಿಬಿಟ್ಟಿದ್ರು. ಸೊ ಆ ಗ್ಯಾಪಲ್ಲಿ ಆ್ಯಕ್ಚುಲಿ ಅವ್ರಿಗೆ ತಲೆಯಲ್ಲಿ ಇಲ್ಲ ಅನ್ಸುತ್ತೆ ಅವಾಗ ಹೀರೋಯಿನ್ ಯಾರು ರೆಡಿ ಆಯಿತು. ನಮಗೆ ಅಂದರೆ CG ಕೆಲಸ ಜಾಸ್ತಿ ಇತ್ತು. ನೀವು ಹೇಳ್ದಂಗೆ CG ಮಾಡಬೇಕಿತ್ತು. ವೈಲ್ಡ್ ಬೋರ್ ಹಂಟ್ ಮಾಡೋದು CG ಮಾಡಬೇಕಾದ್ರೆ ತುಂಬ ಡ್ಯೂರೇಷನ್ ಬೇಕಾಗುತ್ತೆ, ಒಂದು 1 year. ಅದಕ್ಕೆ ಫಸ್ಟು ನಾವು ಅದನ್ನು ಮಾಡೋಣ, ಫಾರೆಸ್ಟಲ್ಲೇ ಹಂಟಿಂಗ್ ಸೀನ್ ಮಾಡೋಣ ಅಂತ ಬಿಟ್ಟು ರಾಣಿಜೇರಿ ಕುದುರೆಮುಖ ಹೋಗ್ತೀವಿ. ಅಲ್ಲಿ ಶೂಟ್ ಮಾಡುವಾಗ 3rd day 3 days ಇರುತ್ತೆ. 3rd ಡೇಗೆ ನನಗೆ ಮಾರ್ನಿಂಗೇ 2 ಫಿಂಗರ್ಸ್ ಕಟ್ ಆಗಿಬಿಡುತ್ತೆ ಲೆಗ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ. ಸೊ ಆವಾಗ ಪೋಸ್ಟ್ಪೋನ್ ಆಗುತ್ತೆ.
ಪೋಸ್ಟ್ಪೋನ್ ಆಗಿದ್ಕಿಂತ ಇವ್ರು ಬಂದಿದ್ದು ಎಲ್ಲರೂ ಬರ್ತಿರ್ಲಿಲ್ಲ. ಸೊ ಮೇಬಿ ಅಂದರೆ ಆ ಗ್ಯಾಪಲ್ಲಿ, ಯಾಕೆಂದರೆ ನೆಕ್ಸ್ಟು ರಿಮೈನಿಂಗ್ ಪೋರ್ಷನ್ ಶೂಟ್ ಮಾಡಬೇಕಲ್ವಾ, ಆ ಗ್ಯಾಪಲ್ಲಿ ದೆನ್ ವಿ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಹೀರೋಯಿನ್. ಆವಾಗ ನಮಗೆ ಬಾಲು ಅವರು ಡಿಸ್ಟ್ರಿಬ್ಯೂಟ್ರು ತುಂಬ ಪರಿಚಯ, ಸೊ ಅವ್ರು ರೆಫರ್ ಮಾಡಿದ್ದು ನಿರೀಕ್ಷಣ. ಸ್ಟೋರಿ ಕೇಳಿದ ತಕ್ಷಣ ನೀವು ಒಪ್ಕೊಳ್ಳಿ. ಸ್ಟೋರಿ ಕೇಳಿದ ತಕ್ಷಣ ಒಪ್ಕೊಳ್ಳೋದ್ಕಿಂತ ನಿಮ್ಗೆ ಹೆಂಗಿದೆ ನೋಡಿ, ನೀವು ಆಕ್ಟ್ರೆಸ್ಗಳಿಗೆ ಸ್ಕ್ರೀನ್ ಟೈಮ್ ಸ್ವಲ್ಪ ಇರುತ್ತೆ, ಇಲ್ಲ ಬಂದು ಹೋಗೋ ಕ್ಯಾರೆಕ್ಟರ್ ಇರುತ್ತೆ. ಏನಂದ್ರೆ ಆಕ್ಷನ್ ಮೂವೀಸ್ ಗಳಲ್ಲಿ ಹೀರೋಯಿನಿಗೆ ಅಷ್ಟು ಪ್ರಿಫರ್ ಇರೋದೇ ಇಲ್ಲ. ಹೌದು. ಸೊ ನನಗೆ ಸರ್ ಸ್ಕ್ರಿಪ್ಟ್ ಹೇಳಿದಾಗ ಒಂದು ಸ್ವಲ್ಪ ಓಕೆ ಥ್ರಿಲ್ಲರ್ ಥರ ಇದೆ, ಆ್ಯಕ್ಷನ್ ಥ್ರಿಲ್ಲರ್ ಥರ ಇದೆ. ಓಕೆ ಸರ್, ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್, ನನಗೆ ಇರುತ್ತಾ ರೋಲು ಹಿಂಗೆ ಇತ್ತಾ. ಆಮೇಲೆ ಸರ್ ನನಗೆ ಆ್ಯಕ್ಚುಲ್ ಕೂತ್ಕೊಂಡು ಸ್ಟೋರಿ ಹೇಳ್ತಿದ್ದೆ. ಐ ಲೈಕ್ ಅಯ್ಯೋ ನಾನು ಫುಲ್ ಪಿಕ್ಚರಲ್ಲಿ ಇದ್ದೀನಲ್ವಾ, ವೈ ನಾಟ್, ಐ ವಿಲ್ ಗೆಟ್ ಆ್ಯನ್ ಅಪಾರ್ಚುನಿಟಿ ಟು ಶೋಕೇಸ್ ಮೈ ಟ್ಯಾಲೆಂಟ್ ಆಲ್ಸೋ. ನಾನು ತೋರಿಸ್ಕೊಡ್ಬೋದು, ಓಕೆ ದಟ್ ನನಗೂ ಆ್ಯಕ್ಟಿಂಗ್ ಬರುತ್ತೆ ಅನ್ನೋದು. ಸೊ ದ್ಯಾಟ್ ವಾಸ್ ದ ಮೇನ್ ರೀಸನ್ ನಾನು ಈ ಕ್ಯಾರೆಕ್ಟರ್. ಆ್ಯಂಡ್ ನಾನು ಇದುವರೆಗೂ ಮಾಡಿರೋ ಕ್ಯಾರೆಕ್ಟರ್ಸ್ಗಿಂತ ಇಟ್ ಇಸ್ ವೆರಿ ಡಿಫ್ರೆಂಟ್. ಸೊ ಅದರಿಂದಾಗಿ ಅದು ನಮಗೆ